ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಪ್ರಮುಖ ಖನಿಜ ಸಂಪನ್ಮೂಲಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಕರ್ನಾಟಕದಲ್ಲಿರುವ ಪ್ರಮುಖ ಖನಿಜ ಸಂಪನ್ಮೂಲಗಳನ್ನು ನಾವು ನೋಡುವುದಾದರೆ ಮೊದಲಿಗೆ ಬರ್ತಕ್ಕಂಥದ್ದು ಕಬ್ಬಿಣದ ಅದಿರು, ಐರನ್ ಓರ್. ಕಬ್ಬಿಣದ ಅದಿರು ಭೂ ಮೇಲ್ಮೈಗೆ ಅತ್ಯಂತ ಸಮೀಪದಲ್ಲಿದೆ. ಅಂದರೆ ಮೇಲ್ಮೈನ ಅತ್ಯಂತ ಮೇಲ್ಭಾಗದಲ್ಲಿ ಈ ಕಬ್ಬಿಣದ ಅದಿರು ಕಂಡು ಬರ್ತದೆ. ಆದ್ದರಿಂದ ಗಣಿಗಾರಿಕೆ ವೆಚ್ಚ ಕಡಿಮೆ. ಯಾಕಂತಂದ್ರೆ ಈ ಕಬ್ಬಿಣದ ಅದಿರು ಭೂ ಮೇಲ್ಮೈನ ಅತ್ಯಂತ ಮೇಲ್ಭಾಗದಲ್ಲಿ ಇರುವುದರಿಂದ ಗಣಿಗಾರಿಕೆ ವೆಚ್ಚ ಕಡಿಮೆ ಆಗುತ್ತದೆ. ಈ ಮ್ಯಾಪ್ ಮೂಲಕ ಕಬ್ಬಿಣದ ಅದಿರಿನ ಹಂಚಿಕೆಯನ್ನ ಇಲ್ಲಿ ಸವಿಸ್ತಾರವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಕಬ್ಬಿಣದ ಅದಿರಿನ ಹಂಚಿಕೆ ಕರ್ನಾಟಕದಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಯಾವ ರೀತಿ ಅದು ಹರಡಿಕೊಂಡಿದೆ ಎಂಬುದರ ಕುರಿತು ಮಾಹಿತಿಯನ್ನು ನೋಡಬಹುದು. ಇನ್ನು ಬಳ್ಳಾರಿ ಹೊಸಪೇಟೆ ಪ್ರದೇಶ ಅಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಉತ್ಪಾದಿಸುವ ಪ್ರದೇಶ ಮತ್ತು ಕಬ್ಬಿಣದ ಅದಿರಿನ ಗಣಿಗಾರಿಕೆಯನ್ನು ವಿಸ್ತರಿತವಾಗಿ ಒಳಗೊಂಡಿರುವ ವಲಯಗಳನ್ನು ಈ ಮ್ಯಾಪ್ ಮೂಲಕ ನೀವು ನೋಡಬಹುದು. ಇನ್ನು ಬಳ್ಳಾರಿ ಹೊಸಪೇಟೆ ಪ್ರದೇಶ, ಇಲ್ಲಿ ಯಾವ ಕಡೆ ಈ ಕಬ್ಬಿಣದ ಅದಿರು ಹಂಚಿಕೆಯಾಗಿದೆ, ಯಾವ ಪ್ರದೇಶದಲ್ಲಿ ಹಂಚಿಕೆಯಾಗಿದೆ ಎಂಬುದರ ಕುರಿತು ಸವಿಸ್ತಾರವಾದ ಮಾಹಿತಿ ಇಲ್ಲಿದೆ. ದೋಣಿಮಲೆ, ದೇವಾದ್ರಿ, ಕುಮಾರಸ್ವಾಮಿ ಬೆಟ್ಟ, ಕಣಿವೆಹಳ್ಳ, ರಾಮದುರ್ಗ, ತಿಪ್ಪನಗುಂಡಿ ಮುಂತಾದವುಗಳಲ್ಲಿ ಕಬ್ಬಿಣದ ಅದಿರಿನ ಹಂಚಿಕೆ ಆಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ ರೀತಿ ಹಂಚಿಕೆಯಾಗಿದೆ? ಬಾಬಾ ಬುಡನಗಿರಿ ಹಿಲ್ಸ್, ಕೆಮ್ಮನಗುಂಡಿ, ಕುದುರೆಮುಖ, ಖಾಲ್ಘಾಟ್, ಗಂಗಾಮುಲ, ಜೆನ್ಸುರಿಗುಡ್ಡ ಮುಂತಾದವುಗಳಲ್ಲಿ ಹಂಚಿಕೆಯಾಗಿದೆ. ಇದು ಕುದುರೆಮುಖ, ಇದೊಂದು ದೊಡ್ಡ ಕಬ್ಬಿಣದ ಒಂದು ಅದಿರಿನ ಹಂಚಿಕೆಯ ಒಂದು ಪ್ರದೇಶ. ಅದು ಅಲ್ಲದೆ ಇದು ಒಂದು ಎತ್ತರದ ಪರ್ವತವೂ ಕೂಡ ಆಗಿದೆ. ಇನ್ನು ಲೋಕ್ಯಾ ಡ್ಯಾಮ್ ಬರ್ತದೆ. ಇನ್ನು ನಾವು ನೋಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕಬ್ಬಿನ ಅದಿರಿನ ಹಂಚಿಕೆ ಮತ್ತು ಬಳಕೆ. ಹಂಚಿಕೆಯನ್ನ ಇಲ್ಲಿವರೆಗೂ ನೋಡಿದ್ವಿ, ಇನ್ನು ಬಳಕೆಯನ್ನ ನಾವು ನೋಡ್ತಾ ಇದ್ದೀವಿ. ಕೆಮ್ಮನಗುಂಡಿಯಿಂದ ಭದ್ರಾವತಿಯ ವಿಜಿಲ್ಗೆ ಪೂರೈಕೆ, ತೋರನ್ಗಲ್, ಜಿಂದಾಲ್, ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಉಳಿದ ಭಾಗ ರಫ್ತು ಆಗ್ತದೆ. ಮ್ಯಾಗ್ನೀಸ್ ಅದಿರು, ರಾಜ್ಯದಲ್ಲಿ 90% ಮ್ಯಾಗ್ನೀಸ್ ಅದಿರು ಬಳ್ಳಾರಿ ಜಿಲ್ಲೆಯಲ್ಲಿ ಲಭ್ಯವಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಅಂದರೆ ರಾಜ್ಯದಲ್ಲಿ ಎಷ್ಟು ಮ್ಯಾಗ್ನೀಸ್ ಉತ್ಪಾದನೆ ಆಗುತ್ತದಲ್ಲ ಅದು ಅಷ್ಟರಲ್ಲಿ 90% ಮ್ಯಾಗ್ನೀಸ್ ಬಳ್ಳಾರಿಯಲ್ಲೇ ದೊರೆಯುತ್ತದೆ. ಮ್ಯಾಗ್ನೀಸ್ ಅದಿರು ಇದು ಯಾವ ರೀತಿ ಹಂಚಿಕೆಯಾಗಿದೆ ಮತ್ತು ಯಾವ ಪ್ರದೇಶದಲ್ಲಿ ಹೆಚ್ಚು ಹಂಚಿಕೆಯಾಗಿದೆ ಅಂದರೆ ಸಂಡೂರಿನಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮ್ಯಾಗ್ನೀಸ್ ಇನ್ ಸ್ಟೇಟ್. ಅಂದರೆ ಈ ಮ್ಯಾಗ್ನೀಸ್ ಹೆಚ್ಚು ಹಂಚಿಕೆಯಾಗಿರ್ತಕ್ಕಂಥ ಒಂದು ಪ್ರದೇಶ ಯಾವುದಂದ್ರೆ ಸಂಡೂರು. ತದನಂತರ ರಾಮದುರ್ಗ, ಇದು ಬಳ್ಳಾರಿಯಲ್ಲಿ, ಎರಡೂ ಸಹ ಬಳ್ಳಾರಿಯಲ್ಲೇ ಬರ್ತವೆ. ಸೆಕೆಂಡ್ ಇನ್ ಮ್ಯಾಗ್ನೀಸ್ ಪ್ರೊಡಕ್ಷನ್. ಇದು ಕರ್ನಾಟಕದ ಪ್ರಮುಖ ಖನಿಜ ಸಂಪನ್ಮೂಲಗಳಿಗೆ ಸಂಪೂರ್ಣವಾದ ಮಾಹಿತಿಯಾಗಿದ್ದು, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.